ಇಲ್ಲ ಇಲ್ಲ, ಗಡಿಬಿಡಿ ಆಗಂಥದ್ದೇನು ಇಲ್ಲ. ಗಡಿಬಿಡಿ ಏನಿಲ್ಲ. ಆದರೆ ಇವತ್ತು ಇಲ್ಲೇ ಇರ್ಬೇಕು ಅಂತ ಹೇಳ್ಯಾರೆ ಮರಯ್ಯ. ನಾನು ಹಂಗಾರು ವಾಪಸ್ಸು ಬರ್ಬೋದೇನೋ ಅಂಥೇಳಿ ಯಾರಿಗೂ ಹೇಳಲ್ಲ, ಒಬ್ಬನೇ ಬಂದೀನಿ. ಈಗ ರಮ್ಯನು ಎಂಥ ಬಟ್ಟೆ ಬರೀ ಅಂಥದ್ನ ತಗೊಂಡ್ಲ, ಅದಾರು ಈಗ ನಾನು ಮನೆಗೆ ಹೋಗಿ ತಗೋಬತ್ತೀನಿ ಇಂಥವು ಅಂತ ಕೇಳ್ಕೊಂಡು ಜೊತೆಗಿರೋಕೆ ಯಾರು ಇಲ್ಲ ಮರಯ್ಯ. ಅದು ನಂಗೆ ಒಬ್ಬನಿಗೆ ಒಂಥರ ಹೆದರಿಕೆ ಆಗ್ತದೆ. ಇವತ್ತಿಲ್ಲೇ ಅಡ್ಮಿಟೇ ಆಗ್ಬೇಕು ಅಂತ ಹೇಳ್ಯಾರೆ. ಬಂದಿದ್ರೆ ಒಂದು ಅನುಕೂಲ ಆಗ್ತಿತ್ತು. ಅಂತ ಹೇಳ್ತಾರೆ ಏನೋ ಮರಯ್ಯ, ಮಂಜಪ್ಪಣ್ಣ ಇವ್ರ ಮನೇಲಿ ಏನಿದಾದರೂ ನನ್ನ ಮಗ ಹೋಗ್ಬೇಕು ಅಂತ ಕೇಳ್ಕೊಂಡು ಬರೋ ಹಾಗೆ ಒಂಚೂರು ಸೀತಕ್ಕನ ಕರ್ಕೊಬಂದಿದ್ರೆ ಆತಿತ್ತು ಮರಯ್ಯ. ಸೀತಕ್ಕಾಗಲಿ ಪಾರ್ವತಕ್ಕಾಗಲಿ ಬಂದಿದ್ರೆ ಈಗ ನಾವು ಕತ್ಲಿಗಿಲ್ಲೇ ಇದ್ರ ಒಳಗೆ ಇರಂಗಿಲ್ಲ. ಈ ಹೊರಗೆ ಹೋಗ್ಬೇಕು, ಅದು ಒಬ್ಬಳೆ ಮರಯ್ಯ. ಈಗ ಪ್ರೇಮನ್ ಕರ್ಕೊಬರಕ್ಕೆ ಹೇಳ್ತಿದ್ದೆ. ಅವ ನಾಗಪ್ಪ ಒಂದೊಂದು ಸುತ್ತು ಕಮ್ಮಿ ಆದಂಗೆ ಮಾಡ್ತಾನವ. ಈಗ ಇಷ್ಟೊತ್ತಿಗೆ ಹೋದ್ರೆ ಏನು ಕುಡ್ಗಿಡ್ಕೊಂಡಾನೆ ಏನೋ ಸುಮ್ಮನೆ ಅಲ್ಲಿ ಗಲಾಟೆ ಆದಂಗೆ ಆಗದೆ ಅಂತಕ್ಕಂತೇಳಿ ನಾ ಪ್ರೇಮಗೆ ಹೇಳಲೇ ಇಲ್ಲ. ಅಲ್ಲ, ಅದು ಮನೆಗೆ ಹೋಗೋ ತನಕ ಗನಾಗೆ ಇತ್ತು ಬಾಲೆ. ಆಮೇಲೆ ಶುರುವಾಗಿದ್ದು ಮೈ ಭಾಳ ಬಿಸಿನೇ ಆಗೋತು ಮರಯ್ಯ. ಹಾಗಾಗಿ ಹೆದರಿ ಕರ್ಕೊಬಂದೆ ನಾನು. ನೋಡ್ತೀಯ, ಒಂಚೂರು ಸೀತಕ್ಕಾಗಲಿ ಪಾರ್ವತಕ್ಕಾಗಲಿ ಇಬ್ಬರಲ್ಲಿ ಒಬ್ಬರನ್ನ ಕರ್ಕೊಬರಕ್ಕಾಗ್ತದ ನೋಡು. ಅಪ್ಪ, ನಾ ಹೇಳದ ನೀವು ಸುಮ್ಮನೆ ಅವರಿಗೆಲ್ಲ ತೊಂದರೆ ಕೊಡ್ತಿದ್ದೀರಿ. ಎಂತಕ್ಕೆ ಇಷ್ಟೊತ್ತೇ ಇದ್ದೀವಿ ಹೌದಾ? ಇನ್ನೇನು 5-6 ಗಂಟೆ ಅನ್ನಾಗ ಬೆಳಕು ಬಿಡ್ತದೆ. ನಾನು ಹೆಂಗಿದ್ರೂ ಮಲಗಲ್ಲ, ಯಾರೇ ಇದ್ದರೂ ನಾನಂತೂ ಮಲಗಲ್ಲ. ಇವಳಿಗೆ ನಾನು ಒದ್ದೆ ಬಟ್ಟೆ ಹಾಕ್ತಾನೆ ಇರ್ತೀನಿ. ನೀವು ಹೋಗಿ ಆ ಕಡೆ ಮಲಗಿ. ನರ್ಸ್ ಏನಾರು ಏನು ಬೇಕಂದ್ರೂ ಅವ್ರು ಬರ್ತಾರೆ, ಸರಿ ಆಗ್ತದೆ. ಮತ್ತೆ ಯಾಕೆ ಹೇಳಿ? ಈಗ ನೋಡಿ, ಅವರೆಲ್ಲ ಫ್ಯಾಮಿಲಿ ಇರೋರು, ನಾವು ಎಷ್ಟಂತ ತೊಂದರೆ ಕೊಡೋದು ಅವರಿಗೆ? ಬೇಡಪ್ಪ, ಬೇಡ ಅಂತ ಹೇಳಿ. ಅನಿಲಾರು ಅಷ್ಟೇ, ಈ ಕತ್ಲಲ್ಲಿ ಅಲ್ಲಿಂದ ಬರ್ಬೇಕು. ಅವನು ಗಾಡಿ ತಗೊಬಂದ್ರೆ ಆಯ್ತು, ಇಲ್ಲ ಅಂದರೆ ಹೊಳೆ ದಾಟಿ ಬರ್ಬೇಕು. ಅವರಪ್ಪ ಅಮ್ಮ ಏನು ಹೇಳ್ತಾರೆ ನೋಡೋಣ ಹೇಳಿ. ಬೇಡಪ್ಪ, ಇದನ್ನು ನಾನೇ ನೋಡ್ಕೊತೀನಿ. ಇನ್ನು ಅದನ್ನು ಅಭ್ಯಾಸ ಮಾಡ್ಕೋಬೇಕಾಗಿದೆ ನಾನು. ಅದಕ್ಕೆ ಹೇಳಿದ್ದು. ಹಂಗೆ ಹೇಳೋದಾಗಿದ್ರೆ ನಾ ಮನೆಯಿಂದ ಬರುವಾಗಲೇ ಹೇಳ್ತಿದ್ದೆ, ಸೀತತೆನಾಗಲಿ ಪಾರ್ವತತೆನಾಗಲಿ ಇಲ್ಲ ಪ್ರೇಮನ್ನಾಗಲಿ ಕರ್ಕೊಂಡು ಹೋಗೋಣ ಅಂತ. ಎಷ್ಟೊತ್ತಿಗೂ ನಾವು ಅವರನ್ನೆಲ್ಲ ಕರಿತಿರೋಕ್ಕಾಗಲ್ಲಪ್ಪ. ನಾವು ಯಾವಾಗಿನ ಧೈರ್ಯ ತಂದ್ಕೊಳೋದು? ಏನೂ ತೊಂದರೆ ಇಲ್ಲ. ಮನೇಲಿದ್ದರೆ ಭಯ ಅಂತ ಇಲ್ಲ, ಆಸ್ಪತ್ರೆಯಲ್ಲೇ ಇದ್ದೀವಿ. ಏನೀಗ ಏನಾರು ಒಂಚೂರು ಇದಾದರೂ ನಾವು ಕರಿಬೋದು ಯಾರನ್ನಾರು. ಬೇಡ ಸುಮ್ಮನಿರಿ, ಹೇಳಿ. ಬೇಡ ಅಂತ ಹೇಳಿ ಅವರಿಗೆ. ಯಾರದು ರಮ್ಯ ಮಾತಾಡ್ತಿರೋದು ರಘುವೀರ್ ಮಾವ? ಎಂತ ಆಗ್ಯದಂತ ಅವಳಿಗೆ? ಭಾಳ ನಮ್ಮನ್ನೆಲ್ಲ ಹೊರಗಿನವ್ರ ಥರನೇ ಟ್ರೀಟ್ ಮಾಡ್ತಾ ಇದ್ದಾಳಪ್ಪ ಅವಳು. ಅಲ್ಲ, ನೀವು ಹಾಗೆ ಮಾಡಿರಿ ಬಿಡಿ. ಹೋಗ್ಬೇಕಾರೆ ಮುಂಚೆ ಒಂದು ಫೋನ್ ಮಾಡಿದೆ ನೀವು ಹಾಗೆ ಹೋಗಿರಲ್ಲ. ಹೇಳಿ ಅವಳಿಗೆ, ಅದು ಎಷ್ಟೇ ಕಷ್ಟ ಆಗಲಿ ನಾನು ಬರ್ತೀನಿ. ಸೀತತ್ತೆನ ಹೋಗಿ ಕೇಳ್ತೀನಿ. ಸೀತತ್ತೆ ಪಾರ್ವತತ್ತೆನಾ ನೋಡೋಣ. ಅವ್ರು ಬಂದರೆ ಅವ್ರನ್ನ ಕರ್ಕೊಂಡೇ ಬರ್ತೀನಿ. ಇಲ್ದಿರ ನಾನು ಒಬ್ಬನೇನಾರು ಬಂದೇ ಬರ್ತೀನಿ. ಸುಮ್ಮನೆ ರೀ ನೀವೇನು ಗಾಬರಿ ಆಗಬೇಡಿ. ಅವಳಿಗೆ ಸ್ವಲ್ಪ ಹೇಳಿ, ನಮಗೇನೂ ತೊಂದರೆ ಆಗಲ್ಲ. ಹಂಗೆ ನಮಗೆ ತೊಂದರೆ ಆದಾಗಲೂ ನಾವು ನಿಮ್ಮ ಹತ್ರ ಬಂದು ಕೇಳ್ಕೊಂಡೀವಿ. ಆವಾಗಲೂ ಹಾಗೆ ಹೇಳ್ತಾಳಂತ ಅವಳು, ಬೇರೆಯವ್ರಿಗೆ ತೊಂದರೆ ಆದರೆ ನಾವೇ ಯಾಕೆ ಇದು ಮಾಡಬೇಕು, ಸುಮ್ಮನೆ ಇರಿ ನೀವು ಅಂತ. ಭಾಳ ಮಾತಾಡೋಕೆ ಕಲ್ತಾಳೀಗ. ಬರ್ತೀನಿ ತಡೀರಿ, ನಾನು ಬರ್ತೀನಿ. ಅಲ್ಲ, ಹಂಗಲ್ಲ. ಒಂದು ಲೆಕ್ಕಕ್ಕೆ ಅದು ಹೇಳೋದು ಹೌದಾಗ ಕಾಣ್ತದೆ ಅವನಿಲ್ಲ. ಇನ್ನೊಂದು 5-6 ಗಂಟೆಯಲ್ಲಿ ಬೆಳಕೆ ಬಿಡ್ತದೆ. ಅಷ್ಟೊತ್ತಿಗೆ ಅಂತ ಗೊತ್ತಾಗ್ತದ. ಈಗ ಹೆಂಗಿದ್ರು ಕಣ್ಣು ಹಚ್ಚಲ್ಲ ಯಾರು. ಬಂದು ಈಗ ಸಿಸ್ಟ್ರ್ ಹೇಳ್ಯಾರೆ ಎಷ್ಟೊತ್ತಿಗೆ ಕರೆದ್ರು ಬರ್ತೀವಿ ಅಂತ. ನೋಡು, ಈ ಕತ್ಲಲ್ಲಿ ಮತ್ತೆ ಗೋಳಾತದ. ನಂಗೆ ಒಂದು ಸತಿ ಎಂತ ಮಾಡ್ಬೇಕಂತ ದಿಕ್ಕು ಹೊರಿಲ್ಲಲ್ಲ. ಫೋನ್ ಮಾಡಿದೆ, ಯಾವುದೊಂದಾದರೂ ನಿಂಗೊಂದು ಫೋನ್ ಮಾಡಿ ಅಭ್ಯಾಸ ಮರಯ್ಯ. ಹಂಗಾಗಿ ಮಾಡಿದೆ. ಒಂದು ಕೆಲಸ ಮಾಡು, ಹಂಗೇನಾರು ಇದ್ರೆ ನಾ ಮತ್ತೆ ಫೋನ್ ಮಾಡ್ತೀನಿ. ನೀ ಗಾಡಿ ತಗೊಂಡೇ ಬರ್ಬೋದು. ಈಗ ಬೇಡ ಅನಿಲ್ಲ, ಬೇಡ ಬಿಡು.
ಎಂತ ಮಾತಾಡ್ತೀರಿ ರಘುವೀರ್ ಮಾವ ನೀವು? ಎಂತ ಇನ್ನು 5-6 ಗಂಟೆಲಿ ಬೆಳಕು ಬಿಡ್ತದೆ? ಗಂಟೆ ಇನ್ನೂ 9. ರಾತ್ರಿ 2-3 ಗಂಟೆಲೇ ನಿಮಗೆ ಬೆಳಕು ಬಿಟ್ಬಿಡ್ತದಾ? ಸುಮ್ಮನೆ ಇರಿ. ನೋಡೋಣ, ನಾನೀಗ ತಕ್ಷಣ ಹೊರಡ್ತೀನಿ. ನಾನು ಸೀತತ್ತೆಯನ್ನು ಕೇಳ್ತೀನಿ. ಅಲ್ಲ, ಕಾರ್ತಿಕ್ಗೆ ಹೇಳ ರಘುವೀರ್ ಮಾವ? ಹೇಳ ಅಂತ ಏನಾರು ಹೇಳ್ತಾನೆ ಏನೋ ಕಡಿಕೆ. ರಮ್ಯಾ, ಕಾರ್ತಿಕ್ಗೆ ಹೇಳನು ಕೇಳ್ತಾ ಇದ್ದಾನೆ. ಎಂತ ಹೇಳಲಿ? ಹೇಳಕ್ಕೆ ಹೇಳ ಕಡೆಗೆ ಹೇಳ ಅಂತ ಒಂದು ದೂರ ಆಗ್ತದೆ ಅಂತಾನೆ ಅವನಿಲ್ಲ. ಏನಾರು ಮಾಡಲಿ ಅಪ್ಪ, ಹೇಳೋದಾದ್ರೆ ಹೇಳಲಿ. ಹೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಅವರೇನು ಬರ್ತಾರೆ ಅಂತ ನಂಗೆ ಅನ್ಸಲ್ಲ. ಹೇಳಕ್ಕೆ ಹೇಳಿ. ಅನಿಲ, ನೀ ಹೇಳೋದು ಸುಮ್ಮನೆ ಹೇಳು. ಫೋನ್ ಮಾಡಿ ಹಿಂಗೆ ಇಂಥ ಆಸ್ಪತ್ರೆಯಲ್ಲಿ ಅದಾರೆ ಅಂತ ಹೇಳು. ಬರೋದು ಬಿಡೋದು ಅವನಿಗೆ ಬಿಟ್ಟಿದ್ದು. ನೀನು ಬೇಡ ಅನಿಲ, ಬೇಡ ಬಿಡು. ಬೆಳಗ್ಗೆ ಬೇಗ ಬಂದುಬಿಡು. ನೀನು ಬಾ. ಅವರಿಬ್ರಲ್ಲಿ ಯಾರನ್ನಾರು ಒಬ್ರನ್ನ ಕರ್ಕೊಬಂದರೆ ಅವರು ಇಲ್ಲಿ ಇರ್ತಾರೆ. ನಾ ಮನೆಗೆ ಹೋಗಿ ಬಟ್ಟೆ ಬರಿ ಎಲ್ಲ ತೊಗೊಬತ್ತೀನಿ. ಅದು ಹಿಂಗೆ ಅಡ್ಮಿಟ್ ಆಗಕ್ಕೆ ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಅಂಥದ್ದನ್ನು ತರಲ ಮರಯ್ಯ. ಹಾಗೆ ಬಂದಿವೆ. ನೀನು ಕೆಲಸ ಮಾಡು, ಅವನಿಗೆ ಕಾರ್ತಿಕ್ಗೆ ಒಂದು ಫೋನ್ ಮಾಡಿ ನೀ ಮಲಗಿಬಿಡು ಮನೇಲಿ. ಬೆಳಗ್ಗೆ ಮಾತ್ರ ಬೇಗ ಎದ್ದು ಬಾ. ಇದು ಸೀತಕ್ಕಗೆ ಪಾರ್ವತಕ್ಕಗೆ ಒಂಚೂರು ನೀನೇ ಫೋನ್ ಮಾಡ್ತೀಯೇನ? ಯಾರು ಒಬ್ಬರು ಬಂದರೂ ಸಾಕು. ಹಿಂಗೆ ಅಂತ ಹೇಳು, ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ಮತ್ತೆ ಅದನ್ನೇ ಹೇಳ್ತೀರಲ್ಲ ಅಪ್ಪ. ಬೇಡ, ನಾನು ನೋಡ್ಕೊತೀನಿ. ಅಕಸ್ಮಾತ್ ಬೇಕಂತ ಕಂಡ್ರೆ ನಾಳೆ ಪ್ರೇಮಕ್ಕೆ ಕೆಲ್ಸಕ್ಕೆ ಬಂದವಳಿಗೆ ಗೊತ್ತಾಗ್ತದಲ್ಲ. ನೀವು ಹೇಳಿದ್ರಲ್ಲ ಮನೆಗೆ ಹೋಗಿ ಬಟ್ಟೆ ತತ್ತೀನಿ ಅಂತ. ಹಂಗೆ ಹೋದಾಗ ಪ್ರೇಮನ ಕರ್ಕೊಬನ್ನಿ ಬೇಕಾರೆ. ಅವಳು ಈಗ ಹೋಗ್ಲತ್ತೆಲ್ಲ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಬೇಕಲ್ಲ, ಅದ್ರ ಬದಲು ಇಲ್ಲೇ ಇದ್ದ ಸಾಯಂಕಾಲ ದಿನ ಹೋಗೋ ಟೈಮಿಗೆ ಹೋಗಲಿ ಅವಳು. ಅಷ್ಟು ಮಾಡಿ ಹೇಳ್ತೀನಿ. ನಿಂಗೆ ಅವೆಲ್ಲ ಗೊತ್ತಾಗಲ್ಲ ರಮ್ಯಾ, ಸುಮ್ಮನಿರೋ. ನಾ ಹೇಳ್ತೀನಿ, ಸುಮ್ಮನಿರೋ. ಆದರೆ ಯಾರೊಬ್ಬರು ಬರಲಿ, ಆಗದಿದ್ರೆ ಇಲ್ಲ. ಈಗ ನಾಳೆ ನಿನ್ನ ಅತ್ತೆ, ನಿನ್ನ ಗಂಡ ಅವರು ಯಾರು ಬಂದು ಏನಾರು ಮಾತಾಡೋಷ್ಟೊತ್ತಿಗೆ ನಾವು ತಿರುಗಿ ಏನು ಹೇಳಕ್ಕೆ ಗೊತ್ತಾಗ್ತದೆ? ಅದೇ ಸೀತಕ್ಕ ಪಾರ್ವತಕ್ಕ ಇದ್ರೆ ಅವರು ಸರಿ ಹೇಳ್ತಾರೆ. ಸುಮ್ಮನಿರು. ಅದಕ್ಕೆ ಬರೋದಾದ್ರೆ ಬೆಳಿಗ್ಗೆ ಬರಲಿ, ಈಗ ಎಂತಕ್ಕೆ? ಈಗ ಅನಿಲ್ ಇವ್ರಿಗೆ ಫೋನ್ ಮಾಡೋದಕ್ಕೂ ಬೆಳಿಗ್ಗೆನೇ ಬರೋಕ್ಕಂತ ಕೂತಾರ. ಎಷ್ಟು ದೂರ? ತಾಯಿ ಮಗ ಬರ್ತಾರೇನ? ಹಿಂಗೆ ಕಿವಿನ ಕೇಂಡ ಮೇಲೂ ಬರ್ದೇ ಇರ್ತಾರೆ ಅಂತೀಯಾ? ಒಂದು ಪಕ್ಷ ಬರೋದಾದರೂ ಬರಲಿ ಅಪ್ಪ. ಎಂತಕ್ಕೆ ಅವ್ರ ಮಗು ನೋಡೋಕ್ಕಂತ ಬಂದಿರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಏನಾಗಿತ್ತು ಅಂತ ಕೇಳಿದ್ರೆ ನಮಗೆ ಗೊತ್ತಿದ್ದಷ್ಟು ಡೀಟೇಲ್ ನಾವು ಹೇಳಿದ್ರೆ ಆಯ್ತು. ಇಷ್ಟು ಕಡಿಮೆಲಿರೋದನ್ನ ಯಾಕೆ ನಾವು ಸುಮ್ಮನೆ ದೊಡ್ಡ ಮಾಡ್ಬೇಕು? ಈಗ ಇವ್ರು ಏನಾರು ಮಾತಾಡೋದಕ್ಕೂ ಸೀತತೆ ಪಾರ್ವತತೆ ಯಾರು ಇದ್ದಾರೋ ಅವ್ರು ತಿರುಗಿ ಮಾತಾಡೇ ಆಡ್ತಾರೆ. ಆವಾಗ ಸುಮ್ಮನೆ ನಮ್ಮ ದಸೆಯಿಂದ ಬೇರೆಯವ್ರನ್ನೆಲ್ಲ ಒಂಥರ ಇಕ್ಕಟ್ಟಿ ಸಿಕ್ಸ್ದಂಗೆ ಆಗಲ್ಲ. ಅವೆಲ್ಲ ಹೇಳ್ದಷ್ಟು ಸುಲಭ ಆಗಲ್ಲ ರಮ್ಯಾ, ನಿಂಗೆ ಗೊತ್ತಾಗಲ್ಲ. ಸುಮ್ಮನಿರು. ಏನು ಗೊತ್ತಾಗಲ್ಲ ಅಪ್ಪ, ಎಲ್ಲದೂ ಗೊತ್ತಾಗ್ತದೆ. ನಾನು ಜಾಸ್ತಿ ಬಾಯ್ಬಿಟ್ಟು ಹೇಳಕ್ಕೆ ಹೋಗಲ್ಲ ಅಷ್ಟೇ. ಎಲ್ಲ ಟೈಮಲ್ಲಿ ಮಾತಾಡೋದಕ್ಕೂ ಈಗ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ ರಮ್ಯಾ. ಸುಮ್ಮನಿರು. ನೀ ಅಂತ ಹೇಳೋದು ಬೇಡ ಮರತಿ, ಸುಮ್ಮನೆ ಕೂತ್ಬಿಡು. ಅವನಿಲ್ಲಿ ನಾನು ಎಷ್ಟೇ ಬೇಡ ಅಂದರೂ ಅವೇನು ಕೇಳಲ್ಲ. ಅವರಿಬ್ರು ಮನೆಗೆ ಹೋಗ್ತೀನಿ, ಯಾರು ಬರದೇ ಇದ್ರೆ ನಾನು ಒಬ್ಬನೇ ಬರ್ತೀನಿ ಅಂದ. ನಾವು ನೋಡೋಣ ಏನಾಗ್ತದಂತ. ಅವನಿಲ್ಲ ಅನಿಲ್, ನೀನು ಹಂಗಾರೆ ಹಾಗೆ ಅನಿಲ ಅನಿಲ ಫೋನ್ ಇಟ್ಟೇ ಬಿಟ್ನೇನು. ಫೋನ್ ಇಟ್ಟು ರೆಡಿ ಆಗೋಕ್ಕೆ ಹೋದ್ನ ಎಂಥದ ಏನೋ. ನೋಡೋಣ, ಬರೋದಾರು ಬರಲಿ. ನನಗೂ ಒಂಚೂರು ಧೈರ್ಯ ಆದಂಗೆ ಆಗ್ತದೆ. ಎಂಥರಾಗಲಿ ಬಂದೇ ಬಿಡಲಿ ರಮ್ಯಾ, ಧೈರ್ಯ ಆಗಲ್ಲ ಇಲ್ದಿದ್ರೆ. ನಾವು ಹಂಗೆ ಅಂತಾರೆ ಸಣ್ಣ ಪುಟ್ಟದ ಇದು ಮಾಡೋಣ. ನೀವೊಂದು ಕೆಲಸ ಮಾಡು, ನಾ ಇಲ್ಲೇ ಇರ್ತೀನಿ. ಸಿಸ್ಟ್ರು ಬರೋ ತನಕ ಇಲ್ಲೇ ಇರ್ತೀನಿ. ನೀವು ಅಲ್ಲೇ ಒಂಚೂರು ಕಣ್ಣು ಬಾಡ್ಸೋ ನೋಡೋಣ. ನಿದ್ರೇನೇ ಮಾಡಲಲ್ಲ, ಒಂಚೂರು ಕಣ್ಣು ಬಾಡ್ಸಿ ಹೇಳ್ತೀನಿ ರಮ್ಯಾ.